ಬಿ ಅಂಕಣದಲ್ಲಿ ಮತ್ತೆ ಪಂದ್ಯಾಟಗಳು ಜರುಗುತ್ತಾ ಇವೆ. ಆ ಒಂದು ನಿಟ್ಟಿನಲ್ಲಿ ಆರಂಭಿಕ ಹುದ್ದರಿ ಪದವನ್ನು ಕಂಡಿದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಅರಾನ್ ಫರ್ನಾಂಡಿಸ್ ಅಂತಿಮ 2 ಎಸೆತಗಳು ವಿಶೇಷವಾಗಿ ಉಳಿತಾ ಇವೆ. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಿಂದ ಹೊಸ ಆಟಗಾರ ನವಾಜ್ ಅವರಿಗೆ. ಇನ್ನೊಂದು ತುದಿಯಲ್ಲಿ ತಂಡದ ನಾಯಕ ಶಿವಪ್ರಸಾದ್ ಕಟೀಲ್ ಪೂರ್ಣಕವಾಗಿ ಬದಕದ ಒಂದು ಚೆಂಡು ರಿವರ್ಸ್ ಸ್ವೀಪ್ ಮಾಡುವ ಯತ್ನವನ್ನು ಮಾಡ್ತಾ ಇದ್ರು. ಯಾವುದೇ ಓಟಕ್ಕೆ ಆಸ್ಪದವನ್ನು ಕಾಣುತ್ತಾ ಇಲ್ಲ, ಯಾವುದೇ ಹುದ್ದರಿ ಆಘಾತವನ್ನು ಕಾಣುತ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆಯೊಂದಿಗೆ ಮತ್ತೆ ಅಂತಿಮ ಎಸೆತವನ್ನು ಎಸೆಯಲಿಕ್ಕಾಗಿ ಆರಾನ್ ಫರ್ನಾಂಡಿಸ್ 11ರ ವೈಯಕ್ತಿಕ ಗಳಿಕೆಯಲ್ಲಿ ಮತ್ತೆ ರಿವರ್ಸ್ ಸ್ವೀಪ್ ಸಿಕ್ಸರ್. ನವಾಜ್ ದಾಂಡಿನ ಮುಖ್ಯವಾಗಿ 6 ಓಟಗಳು ಸಿಕ್ಸರ್ನ ಸಿಡಿಕೆ ಆಗ್ತಾ ಇದೆ. ಆರಂಭಿಕ ಓವರ್ನ ಮುಕ್ತಾಯ 17ಕ್ಕೆ ಬಂತು. ಹಲೋ, ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡ ಮೊತ್ತ 17, ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂಟಿ ಒಳಗೆ ಸೀಮಿತತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 18. ಕುಂದಾಪುರ ಪಿಟಿ ರೈಸರ್ಸ್ ಹಾಗೂ ವಿದ್ವಾರ್ ಬಾಯ್ಸ್ ನಡುವಿನ ಹಣಾಹಣಿ ಪಂದ್ಯ ಕೂಡ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಅಂಕಿತ್ ಎಸೆತಗಾರಿಕೆಯಲ್ಲಿ ಅಂಕಿತ್ ಮತ್ತು ಬಿಸಿಗೆ ಹೊಡೆದಕ್ಕೆ ಯತ್ನ ಸಫಲತೆ. ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಫೈನಲ್ ಆಗಿ ಭಾಗದಲ್ಲಿ ದಬ್ಬಿದ್ರು. ಈ ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 19ಕ್ಕಿಂತ ಮುನ್ನುಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಹುದ್ದರಿಯ ನಷ್ಟದಾರೆ. ಮತ್ತೆ ಎಸೆತಗಾರಿಕೆಯಲ್ಲಿ ಅಂಕಿತ್ ದಾಳಿಗ ಶಿವಪ್ರಸಾದ್ ಕಟೀಲ್ ರವರಿಗೆ ಮನಮೋಹಕ ಶೈಲಿಯ ಬಿರುಸಿನ ಹೊಡೆದ 6 ಓಟಗಳು. ಈ 6 ಓಟಗಳ ಮುಖಾಂತರ ಹಲೋ 6 ಓಟಗಳ ಮುಖಾಂತರ ತಂಡ ಮೊತ್ತ 25ಕ್ಕೆ ಮುನ್ನುಗ್ತಾ ಇದೆ. ಶಿವಪ್ರಸಾದ್ ಕಟೀಲ್ ರವರ ಪ್ರಥಮ ಸಿಕ್ಸರ್ ಮೂಡಿ ಬರ್ತಾ ಇದೆ. ದ್ವಿತೀಯ ಸಿಕ್ಸರ್ ಮೂಡಿ ಬರ್ತಾ ಇದೆ. ಮತ್ತೆ ಅಂಕಿತ್ ಅಕ್ರಮ ಎನ್ನುವಂತ ಸೂಚನೆ. ವೈಡ್ ಬಾಲ್. ವೈಡ್ ಬಾಲ್ ಎನ್ನುವಂತ ತೀರ್ಪು ಮೂಡಿ ಬರ್ತಾ ಇದೆ. ತೀರ್ಪುಗಾರರಿಂದ ತಂಡ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಳ. ತಂಡ ಮೊತ್ತ 26. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ ಅಂಕಿತ್ ಎದುರಿಸಾಡುತ್ತಿರುವಂತ ಆಟಗಾರ ಕಟೀಲ್, ಶಿವಪ್ರಸಾದ್ ಕಟೀಲ್.
ಮತ್ತೊಂದು ಬೀಸಿಗೆ ಹೊಡೆತ ಗಗನ ಚುಂಬಿ ಹೊಡೆದ ಬುತ್ತಿ ಆಗುವ ಎಲ್ಲ ಸಾಧ್ಯತೆ. ಕೈ ಚೆಲ್ತಾ ಇದ್ದಾನೆ ಶೇದರಾಕ್ಷಕ. ಜೀವದಾನ ಪಡಿತಾ ಇದ್ದಾನೆ ಕಠೇಲ್. ಒಂಟಿ ಹೊಡೆದ ಮುಖಾಂತರವು ತಂಡ ಖಾತಿರಿ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡ ಮೊತ್ತ 27ಕ್ಕೆ 1, 27 for loss of 1 wicket. Second over in the progress. ಮತ್ತೆ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆತ. ಕೇವಲ ಒಂಟಿ ಓಟ ಲಾಂಗ್ ಆನ್ ವಿಭಾಗದಲ್ಲಿ ಬಿದ್ರು. ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತ 28. ಅಂಕಿತ್ ಕೊನೆಯ ಶತಕ್ಕಾಗಿ ದ್ವಿತೀಯ ಓವರ್ನ ಕೊನೆಯ ಶತ ಹೆಸರು ಬಾಕಿ ಉಳಿತಾ ಇದೆ ಶಿವಪ್ರಸಾದ್ ಕಟೀಲ್ ರವರಿಗೆ. ಮತ್ತು ಟಾಸ್ಗೆ ಬಂದಂತ ಚೆಂಡು ಬುತ್ತಿಯಾಗುವ ಸಾಧ್ಯತೆ. ಮತ್ತೆ ಕೈ ಚೆಲ್ತಾ ಇದೆ. ದ್ವಿತೀಯವನ್ನು ಮುಕ್ತಾಯದಲ್ಲಿ ತಂಡ ಮೊತ್ತ 28, ಸರಾಸರಿ 14 ಓಟವನ್ನು ಕಲೆ ಆಗ್ತಾ ಇದೆ ಪ್ರತಿ ಓವರಿಗೆ. 2 ಓವರ್ಗಳ ಮುಕ್ತಾಯದಲ್ಲಿ 28ಕ್ಕೆ 1 ಹುದ್ದೆಯ ನಷ್ಟವನ್ನು ಕಂಡುಕೊಡ್ತಾ ಇದೆ ವಿದ್ವಾರ್ ಬಾಯ್ಸ್. ಮತ್ತೆ ಎಸೆತಗಾರಿಕೆಯನ್ನು ನವೀದ್ ರವರಿಗೆ ಪೂಜಿಸ್ತಾ ಇದ್ದೇವೆ. ಹೊಸ ಎಸೆತಗಾರ ನವೀದ್. ನವಾಜ್ ರವರಿಗೆ ನವಾಜ್ 4 ಓಟವನ್ನು ಕಲೆ ಹಾಕಿದ್ದಾರೆ. 8 ಓಟವನ್ನು ಕಲೆ ಹಾಕಿದ್ದಾರೆ. ಮತ್ತೆ ರಿವರ್ಸೇ ಭರ್ಜರಿ ಗಗನ ಚೊಂಬೆ ಹೊಡೆದ 6. ಮನಮೋಹಕ ಶೈಲಿಯ ಒಂದು ಹೊಡೆತ ರಿವರ್ಸ್ ಮುಖಾಂತರ 6 ಓಟಗಳು ನವಾಜ್ರವರ ಖಾತೆ ಸೇರ್ಪಡ್ತಾ ಇದೆ. 5 ದಿವಸದ ಮುಂದೆ 14 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ ನವಾಜ್. ಮತ್ತೆ ದ್ವಿತೀಯ ಎಸೆತಕ್ಕಾಗಿ ನವೀದ್. ಅಕ್ರಮ ಎನ್ನುವಂಥ ಸೂಚನೆ, ವೈಡ್ ಬಾಲ್ ಎನ್ನುವಂಥ ತೀರ್ಪುಗಾರನ ಮೂಡಿ ಬರ್ತಾ ಇದೆ. ತಂಡದಲ್ಲಿ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 35. ವೇಗವಾಗಿ ರನ್ಧಾರನ್ನು ಕಾಯ್ದುಕೊಡ್ತಾ ಇದೆ ತಂಡ. ಮತ್ತೆ ಬೀಸಿಗೆ ಹೊಡೆದಕ್ಕೆ ಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ದಾಂಡಿಗ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಹಾಕಿ ಮಾರ್ಪಡ್ತಾ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ನವಾ ತೊಳ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆ, ವಿಫಲ ಯತ್ನಗಳು ನಡೀತಾ ಇದೆ ಅಂಕಣದ ಒಳಭಾಗದಲ್ಲಿ ನವಾಜ್ರವರಿಂದ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ, ಮತ್ತೆ ವಿಫಲ. ಲೆಗ್ ಬೈ ಮುಖಾಂತರ ಒಂಟಿ ಓಟ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಈ ಒಂದು ಓವರಲ್ಲಿ ಕೇವಲ 8 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ
ನವಾಸ್ ಮತ್ತೆ ರಿವರ್ಸ್ ಸಿಕ್ಸ್. ಭರ್ಜರಿ ಮನಮೋಹಕ ಶೈಲಿಯನ್ನು ಹೊಡೆತಾ ರಿವರ್ಸ್ ಮುಖಾಂತರ 6 ಓಟಗಳ ಮುಖಾಂತರ ತಂಡ ಮೊತ್ತ 42. 3 ಓವರ್ಗಳ ಮುಕ್ತಾಯದಲ್ಲಿ 1 ಹುದ್ದೆಯ ನಷ್ಟದಲ್ಲಿ ನವಾಜ್ ಹಾಗೂ ಶಿವಪ್ರಸಾದ್ ಜೋಡಿ ಅಂಕಣದ ಒಳಭಾಗದಲ್ಲಿ ಮತ್ತೆ ಅಂಕಿತ್ ದ್ವಿತೀಯ ಓವರ್ ಎಸೆಯಲು ಮತ್ತೆ ಬೀಸುಗೆ ಹೊಡೆತ ಬುತ್ತಿಯಾಗುವ ಸಾಧ್ಯತೆ. ಕೈ ಚೆಲ್ತಾ ಇದೆ. ಒಂಟಿ ಹೊಡೆದ ಹೆಚ್ಚಳತೆಯನ್ನು ಕಾಣ್ತಾ ಇದ್ದೇವೆ. ಒಂಟಿ ಹೊಡೆದ ಮುಖಾಂತರ ತಂಡದ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಳತೆಯನ್ನು ಕಾಣ್ತಾ ಇದ್ದೇವೆ. ತಂಡ ಮೊತ್ತ 43. ಮತ್ತೆ ಅಂಕಿತ್ ಮತ್ತೆ ಬುತ್ತಿ ಕೈ ಚೆಲ್ತಾ ಇದ್ದಾನೆ. ಮತ್ತೆ 4 ಓಟಗಳು, 4 ರನ್ಸ್. ಮುಖಾಂತರ ತಂಡ ಮೊತ್ತ 47. ಉತ್ತಮವಾದ ಒಂದು ರನ್ ಧಾರಣೆಯನ್ನು ಕಾಯ್ದುಕೊಡ್ತಾ ಇದೆ ತಂಡ. ಶಿವಪ್ರಸಾದ್ 9 ಎಸೆತದ ಮುಂದೆ 23 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿ ನವಾಜ್ 9 ಎಸೆತದ ಮುಂದೆ 15 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ ಸಿಕ್ಸರ್ಗಳ ಸುರಿಮಳೆ ಆಗ್ತಾ ಇದೆ ಅಂಕಣದ ಭಾಗದಲ್ಲಿ. ತಂಡ ಮೊತ್ತ 53. 1 ಹುದ್ದೆಯ ನಷ್ಟದಲ್ಲಿ 3.3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 53. ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ. ಮತ್ತೆ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಮೂಡಿ ಬರ್ತಾ ಇದೆ. ತಂಡ ಮೊತ್ತ 59. ಖಾಟೆಯ ಮೊತ್ತ 35. 11 ಎಸೆತದ ಮುಂದೆ ಮತ್ತೆ ಬೀಸುಗೆ ಮನಮೋಹಕ ಶೀಲ ಹೊಡೆತ. ಮತ್ತೆ ಹ್ಯಾಟ್ರಿಕ್. ಸತತ 3 ಎಸೆತದ ಮುಂದೆ 3 ಭರ್ಜರಿ ಮನಮೋಹಕ ಶೈಲಿಯ ಸಿಕ್ಸರ್ ಮೂಡಿ ಬರ್ತಾ ಇದೆ. ತಂಡ ಮೊತ್ತ 65. 3.5 ಓವರ್ಗಳ ಮುಕ್ತಾಯದಲ್ಲಿ 3 ಎಸೆತ, 3 ಸಿಕ್ಸರ್. ಸತತವಾಗಿ 3 ಎಸೆತಗಳ ಮುಂದೆ 3 ಸಿಕ್ಸರ್ ಸಿಡಿಸುವ ಮೂಲಕ ತಂಡ ಮುಕ್ತ 65ಕ್ಕೆ ಮುನ್ನುಗ್ತಾ ಇದೆ ಒಂದು ಉದ್ದರಿಯ ನಷ್ಟದಲ್ಲಿ. ಮತ್ತೆ ಮನಮೋಹಕ ಶೈಲಿ ಒಂದು ಹೊಡೆತ. ಬಿರುಸಿನ ಮನಮೋಹಕ ಶೈಲಿ ಹೊಡೆತ. ಮತ್ತೆ ಸತತ 4 ಎಸೆತ, 4 ಸಿಕ್ಸರ್. ಸತತ 4 ಎಸೆತಗಳ ಮುಂದೆ 4 ಸಿಕ್ಸರ್ ಸಿಡಿಸುವ ಮೂಲಕ ತಂಡದ ಮೊತ್ತದಲ್ಲಿ 71ಕ್ಕೆ ಮುನ್ನುಗ್ತಾ ಇದೆ 4 ಓವರ್ಗಳ ಮುಕ್ತಾಯದಲ್ಲಿ. ಮುಗಿದಿರುವಂತ 4 ಓವರ್ ಅರ್ಥಾತ್ 24 ಎಸೆತ,
71 ಓಟವನ್ನು ಕಲೆ ಹಾಕ್ತಾ ಇದೆ ತಂಡ. ಬಹಳಷ್ಟು ಮನಮೋಹಕಶೀಲಿಯ ಒಂದು ಹೊಡೆತಗಳು ಮೂಡಿ ಬರ್ತಾ ಇದೆ ಅಂಕಣದ ಭಾಗದಲ್ಲಿ. ಶಿವಪ್ರಸಾದ್ ಕಟೀಲ್ 13 ಎಸೆತ 47 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಈ ಹಿಂದಿನ ಒಂದು ಪಂದ್ಯದಲ್ಲಿ ಸಾಹಿಲ್ 11 ಎಸೆತಗಳ ಮುಂದೆ 50 ಓಟವನ್ನು ಕಲೆ ಹಾಕಿದ್ರು. ಅದೇ ರೀತಿ ಈ ಒಂದು ಪಂದ್ಯದಲ್ಲಿ ಶಿವಪ್ರಸಾದ್ ಕಟೀಲ್ 13 ಎಸೆತಗಳ ಮುಂದೆ 47 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಸತತ 4 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ ಸಿಕ್ಸರ್ಗಳ ಸುರಿಮಳನ್ನು ಸುರಿಸ್ತಾ ಇದ್ದಾರೆ ದಾಂಡಿಗರು. ಮತ್ತೆ ಎಸೆತಗಾರಿಕೆಯಲ್ಲಿ ವಿಖ್ಯಾತರನ್ನು ಕಾಣ್ತಾ ಇದ್ದೇವೆ. ಚುಕ್ಕಿ ಆಗ್ತಾ ಇದೆ, ಉತ್ತಮವಾದ ಒಂದು ಎಸೆತ. ಗಾಡಿಯ ಸಂಪೂರ್ಣ ಸಹಾಯವನ್ನು ಪಡೆದಿದ್ದಾರೆ ದಾಂಡಿಗರು ಈ ಒಂದು ಕ್ಷಣದಲ್ಲಿ. ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ, ಬಿರುಸಿನ ಮನಮೋಹಕ ಶೈಲಿಯ ಒಂದು ಹೊಡೆತ, ಸಿಕ್ಸರ್. ಮತ್ತೆ ಸಿಕ್ಸರ್ ಮೂಡಿ ಬರ್ತಾ ಇದೆ ನವಾಜ್ ರವರಿಂದ. ನವಾಜ್ 10 ಎಸೆತಗಳ ಮುಂದೆ 15 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ, 21 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ತಂಡದ ಮೊತ್ತ 77, 77. ಲಾಸ್ ಆಫ್ 1 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 4.2 overs. GPL ಗಂಗೋಲಿ ಪ್ರೀಮಿಯರ್ ಲೀಗ್ ಆವೃತ್ತಿಯ 6ನೇ ಪಂದ್ಯಕೂಟ, 6ನೇ ಆವೃತ್ತಿಯ ಪಂದ್ಯಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಹಣಹಣಿಯ ಪಂದ್ಯಕೂಟಗಳು ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ, ಸಫಲತೆಯನ್ನು ಕಾಣ್ತಾ ಇದ್ರು. ಒಂಟಿ ಓಟಕ್ಕೆ ಸೀಮಿತವನ್ನು ಕಾಣಬೇಕಾಗ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡ ಮೊತ್ತ 78, 78. ಲಾಸ್ ಆಫ್ 1 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 4.3 overs. ವಿಖ್ಯಾತ ಎಸೆತಗಾರಿಕೆಯಲ್ಲಿ ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ. ಆಕ್ರಮಣಕ್ಕಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾನೆ ನವಾಜ್, ಶಿವಪ್ರಸಾದ್. ಮತ್ತೆ ವಿಖ್ಯಾತ ಎಸೆತಗಾರಿಕೆಯಲ್ಲಿ ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ, ಲಾಂಗ್ ಗೌಲ್ ವಿಭಾಗದಲ್ಲಿ ಬೋಥೆ ಆಗುವ ಮುಖಾಂತರ ಹುದ್ದರಿ ಕೈ ಚೆಲ್ತಾ ಇದೆ. ಶಿವಪ್ರಸಾದ್ ಹುದ್ದರಿ ನೆಲ ಕಚ್ತಾ ಇದೆ. 47 ರನ್ನಲ್ಲಿ 14 ಎಸೆತಗಳ ಮುಂದೆ 47 ಓಟವನ್ನು ಕಲೆ ಹಾಕುವ ಮೂಲಕ ತನ್ನ ಹುದ್ದರಿಯನ್ನು ಕೈ ಚೆಲ್ತಾ ಇದ್ದಾನೆ ಶಿವಪ್ರಸಾದ್. ಬಹಳಷ್ಟು ಉತ್ತಮವಾದ ಒಂದು ರನ್ ದಾನ ಕಾಯ್ದುಕೊಳ್ತಾ ಇದೆ. 4.4 ಓವರಿನಲ್ಲಿ 78 ಓಟವನ್ನು ಕಲೆ ಹಾಕ್ತಾ ಇದೆ ತಂಡ 2 ಹುದ್ದರಿಯ ನಷ್ಟದಲ್ಲಿ. 4.5 ಓವರಿನಲ್ಲಿ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ವಿಖ್ಯಾತ್ ಕೊಂಚ ಮಟ್ಟಿಗೆ ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ. ಪ್ರಥಮ ಎಸೆತದಲ್ಲಿ ಡಾಟ್ ಆದರೆ ದ್ವಿತೀಯ ಎಸೆತ ಸಿಕ್ಸರ್, ತೃತೀಯ ಎಸೆತ 1 ತದ ಬಳಿಕ ಡಾಟ್, ತದ ಬಳಿಕ ವಿಕೆಟ್. ಅವರ ತೆರವಾದ ಸ್ಥಾನದಲ್ಲಿ ಜುನೈದ್ ಆಗಮನ ಕಾಣ್ತಾ ಇದ್ದೇವೆ. ಜುನೈದ್ ಸಹ ಒಂದು ಹೊರಪಡೆಯ ದಾಂಡಿಗ. ಜುನೈದ್ ಅಂಕಗಳನ್ನು ಕಂಡುಕೊಡ್ತಾ ಇದ್ದಾನೆ. ಮತ್ತೆ ಎಸೆತಗಾರಿಕೆಯಲ್ಲಿ ಕೊಂಚ ಹೊರ ನಡೆಯನ್ನು ಕಂಡದ ಚೆಂಡು ಅಕ್ರಮ ಎನ್ನುವಂಥ ಒಂದು ಸೂಚನೆ ಮೂಡಿ ಬರ್ತಾ ಇದೆ ತೀರ್ಪುಗಾರರಿಂದ. ಅದೇ ರೀತಿ ಬೈ ಮುಖಾಂತರ ಒಂಟಿ ಓಟ, ಅವಳಿ ಓಟಗಳ ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡ ಮೊತ್ತ 80. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ವಿಖ್ಯಾತ್ ಮತ್ತೆ ಎಸೆತಗಾರಿಕೆಯಲ್ಲಿ ವಿಖ್ಯಾತ್ ಮತ್ತೆ ರಿವರ್ಸ್ ಶಾಟ್, ಭೂತಿಯಾಗುವ ಸಾಧ್ಯತೆ. ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರಕ್ಷಕ ಅಶೋಕ್.
ಮತ್ತೆ ರನ್ಔಟ್ ಆಗಿ ಚಾನ್ಸ್ ಇದ್ದು ಅದನ್ನು ಸಹ ಕೈ ಚೆಲ್ತಾ ಇದ್ದಾನೆ ಈ ಒಂದು ಕ್ಷಣದಲ್ಲಿ. ತಂಡ ಮೊತ್ತ 82. 5 ಓವರ್ಗಳ ಮುಕ್ತಾಯದಲ್ಲಿ ಒಂದು ಸುಲಭ ಸಾಧ್ಯವಾದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ ಅಶೋಕ್. ಕ್ಲೀವನ್ ಹಾಗೂ ಅಶೋಕ್ ಜೋಡಿ ಕಾಣ್ತಾ ಇದೆ. ಪ್ರಥಮ ಎಸೆತ ಒಂಟಿ ಓಡವನ್ನು ನನ್ನ ಹಾಕ್ತಾ ಇದ್ದಾನೆ ಕ್ಲೈವ್. ಮತ್ತೆ ಅಶೋಕ್ ರಿವರ್ಸ್ ಆಡುವಲ್ಲಿ ಕೊಂಚ ವಿಫಲತೆಯನ್ನು ಕಾಣ್ತಾ ಇದ್ದಾನೆ. ಒಂಟಿ ಓಡಕ್ಕೆ ಸೀಮಿತವನ್ನು ಕಾಣ್ತಾ ಇದ್ದೇವೆ.
ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತ 2ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ಕ್ಲಾವಿಯನ್. ಮತ್ತೆ ಶಾಟ್ ಆಗಿ ಬಂದಂತ ಚೆಂಡು ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಳತೆ 3ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಮನಮೋಹಕ ಶೈಲಿ ಒಂದು ಹೊಡೆತ ರಿವರ್ಸ್ ಮುಖಾಂತರ 4 ಓಟಗಳು ಬೌಂಡ್ರಿ ಆಗ್ತಾ ಇದೆ. ಪ್ರಥಮ ಬೌಂಡ್ರಿ ಮೂಡಿ ಬರ್ತಾ ಇದೆ. ಒಂದು ಓವರಿನ ಮುಕ್ತಾಯದಲ್ಲಿ 7 ಓಟವನ್ನು ಕಲೆ ಆಗ್ತಾ ಇದೆ. चिच्चा को लाइन नंबर का काम नहीं. ಕುಂದಾಪುರ ಪಿಟಚ್ ರೈಸರ್ಸ್ ಹಾಗೂ ವಿದ್ವಾರ್ ಬಾಯ್ಸ್ ತಂಡಗಳ ನಡುವೆ ಹಣಾಹಣಿ GPLಗಾಗಿ ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6. ಮತ್ತೆ ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 8ಕ್ಕೆ ಮುನ್ನುಗ್ತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ನಿಟ್ಟಿನಲ್ಲಿ ಕೊಂಚ ವಿಫಲತೆಯನ್ನು ಕಾಣ್ತಾ ಇದೆ ಕುಂದಾಪುರ. ವಿದ್ವಾರ್ ಬಾಯ್ಸ್ ಪರವಾಗಿ ಎಸೆಗಾರಿಕೆಯಲ್ಲಿ ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ 6. ಅಶೋಕ್ ರವರ ದಾಳಿಯಿಂದ ಮೂಡಿ ಬರ್ತಾ ಇದೆ ಪ್ರಥಮ 6. ತಂಡ ಮೊತ್ತ 14 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಅಶೋಕ್ ರವರ ದಾಂಡು ಚಾಲನೆ ಕಾಣ್ತಾ ಇದೆ. ನಾಲ್ಕು ಎಸೆತಗಳ ಮುಂದೆ 11 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ ಅಶೋಕ್. ಮತ್ತೆ ಮನಮೋಹಕ ಶೈಲಿಯ ಗಗನ ಚುಂಬೆ ಹೊಡೆದ 6. ಸಿಕ್ಸರ್ ಆಗಿ ಮಾರ್ಪಾಡ್ತಾ ಇದೆ. ತನ್ನ ಮೊತ್ತದಲ್ಲಿ 6 ಓಟಗಳು ಹೆಚ್ಚಿನದನ್ನು ಕಾಣ್ತದೆ. ತನ್ನ ಮೊತ್ತ 20 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ.
ಸತತ 2 ಎಸೆತಗಳ ಮುಂದೆ 2 ಸಿಕ್ಸರ್ ಅನ್ನು ಬಾರಿಸುವ ಮೂಲಕ ಮತ್ತೆ ತೃತೀಯ ಎಸೆತಕ್ಕಾಗಿ ಕೊಂಚ ಹೊರನಡೆಯಲು ಕಂಡ ಚೆಂಡು ಅಕ್ರಮ ಎನ್ನುವಂಥ ಸೂಚನೆ ಮೂಡಿ ಬರ್ತಾ ಇದೆ. ವೈಟ್ ಬಾಲ್. ತಂಡದ ಮೊತ್ತದಲ್ಲಿ 1 ಹೊಡೆದ ಹೆಚ್ಚಳದೆ. ತಂಡದ ಮೊತ್ತ 21ಕ್ಕೆ ಮುನ್ನುಗ್ತಾ ಇದೆ. ಅಶೋಕ್ ಅಂಕಣದ ಒಳಭಾಗದಲ್ಲಿ ಕ್ಲೇವನ್ ಹಾಗೂ ಅಶೋಕ್ ಜೋಡಿ ಅಂಕಣದ ಒಳಭಾಗದಲ್ಲಿ ಮತ್ತೆ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆತ ಮತ್ತೆ 6 ಓಟಗಳು ಫೈನ್ ಲಾಗ್ ವಿಭಾಗದಲ್ಲಿ ದಬ್ಬಿದ್ರು. ತಂಡ ಮೊತ್ತಕ್ಕೆ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸತತ 3 ಸಿಕ್ಸರ್ ಅಶೋಕ್ ರವರ ನಾಡಿನ ಮೂಡಿ ಬರ್ತಾ ಇದೆ. ತಂಡದ ಮೊತ್ತ 27. ದ್ವಿತೀಯವನ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಈರ್ವರ ಜೋಡಿ ತಂಡಕ್ಕೆ ಭದ್ರ ಬುನಾದಿಯನ್ನು ಹಾಕುವಲ್ಲಿ ಸಫಲತೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 27. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ದ್ವಿತೀಯ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಉತ್ತಮವಾದ ಒಂದು ಕ್ಷೇತ್ರ ಮೂಡಿ ಬರ್ತಾ ಇದೆ. ಒಂಟಿ ಹೊಡೆದ ಹೆಚ್ಚಳದ ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತ 28. ಸರಾಸರಿ 14 ರನ್ ಕಾಯ್ದುಕೊಡ್ತಾ ಇದೆ ತಂಡ. 2 ಓವರ್ಗಳ ಮುಕ್ತಾಯದಲ್ಲಿ 28ಕ್ಕೆ ನಾಲಾಸ್. ದ್ವಿತೀಯ ಓವರ್ನಲ್ಲಿ 21 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತಂಡ ಮೊತ್ತ 28. ಮತ್ತೆ ಜುನೈದ್ ಎಸೆತಗಾರಿಕೆಯಲ್ಲಿ ಜಿದ್ದನ ಹಣಹಣಿ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ವಿದ್ವಾರ್ ಬಾಯ್ಸ್ ಹಾಗೂ ಕುಂದಾಪುರ ಪಿಟಚ್ ರೈಸರ್ಸ್ ವಿರುದ್ಧವಾಗಿ ಬಹಳಷ್ಟು ರೋಮಾಂಚನಕಾರಿ ಪಂದ್ಯಾಕೂಟ ಅಂಕಣದ ಒಳಭಾಗದಲ್ಲಿ ಬರ್ತಾ ಇದೆ. ಮತ್ತೆ ರಿವರ್ಸಿಗಾಗಿ ಯತ್ನ ವಿಫಲತೆ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಜುನೈದ್ರನ್ನು ಕಾಣ್ತಾ ಇದ್ದೇವ. ಉತ್ತಮವಾದ ಒಂದು ಎಸೆತಗಾರಿಕೆ ನೀಡ್ತಾ ಇದ್ದಾನೆ. ಸಾಚಿ ಆಟಗಾರರಾದ ಅಶೋಕನನ್ನು ಕಟ್ಟಿಯಾಗುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾನೆ ಜುನೈದ್. ಮತ್ತೆ ದ್ವಿತೀಯ ಎಸೆತಕ್ಕಾಗಿ ಪ್ರತಿ ಓವರ್ನ ದ್ವಿತೀಯ ಎಸೆತಕ್ಕಾಗಿ ಮತ್ತೆ ರಿವರ್ಸ್ಗಾಗಿ ಯತ್ನ. ಒಂಟಿ ಓಟಗಳು ಮೂಡಿ ಬರ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡದ ಮೊತ್ತ 29. ಮತ್ತೆ ರಿವರ್ಸ್ ಶಾಟ್ 6. ಮನಮೋಹಕ ಶೈಲಿಯ ಒಂದು ಹೊಡೆತ. 6 ಓಟಗಳ ಮುಖಾಂತರ ತಂಡ ಮೊತ್ತ 35.
ಕ್ಲೈವನ್ ಹಾಗೂ ಅಶೋಕ್ ಜೋಡಿ ಅಂಕಣದ ಒಳಭಾಗದಲ್ಲಿ ಇರುವ ದಾಂಡಿಗರು ರಿವರ್ಸ್ ಶಾಟ್ಗಾಗಿ ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ದಾಂಡಿಗರು ಕ್ಲೈವನ್ ಹಾಗೂ ಅಶೋಕ್. ಮತ್ತೆ ಬೀಸುಗೆ ಮನಮೋಹಕಶೀಲ ಒಂದು ಹೊಡೆತ, ಮತ್ತೆ ಸಿಕ್ಸ. ಸತತ 2 ಎಸೆತಗಳ ಮುಂದೆ 2 ರಿವರ್ಸ್ ಶಾಟ್ ಸಿಕ್ಸರ್ಸ್ ಮೂಡಿ ಬರ್ತಾ ಇದೆ ಕ್ಲೀವನ್ ರವರ ನಾಡಿನಿಂದ. ತಂಡ ಮೊತ್ತ 41, 2.4 ಓವರ್ ಮುಕ್ತಾಯದಲ್ಲಿ. ಅರ್ಥಾತ್ 16 ಎಸೆತಗಳ ಮುಂದೆ 41 ಓಟವನ್ನು ಕಲೆ ಹಾಕ್ತಾ ಇದೆ. ಕ್ಲೈವನ್ 7 ಎಸೆತಗಳ ಮುಂದೆ 15, ಅಶೋಕ್ 9 ಎಸೆತಗಳ ಮುಂದೆ 25 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಜುನೈದ್ ನಾಲ್ಕು ಎಸೆತಗಳ ಮುಂದೆ 13 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಮತ್ತೆ 2 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಬೀಸುಗೆ ಹೊಡೆತ, ಒಂಟಿ ಒಳಗೆ ಸೀಮಿತತೆಯನ್ನು ಕಾಣ್ತಾ ಇದ್ದೇವೆ. ಉತ್ತಮವಾದ ಒಂದು ಕ್ಷೇತ್ರ ಮೂಡಿ ಬಂದಿತ್ತು. ತಂಡ ಮೊತ್ತ 42, ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಮುಖಾಂತರವಾಗಿ ಒಂಟಿ ಓಟ ಅಶೋಕ್ರವರ ದಾಳಿಯನ್ನು ಮೂಡಿ ಬರ್ತಾ ಇದೆ. ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳ ಕಾಣ್ತಾ ಇದ್ದೀವಿ. ತಂಡ ಮೊತ್ತ 43, 3 ಓವರ್ಗಳ ಮುಕ್ತಾಯದಲ್ಲಿ. ಹಲೋ 12 ಎಸೆತಗಳ ಮುಂದೆ ಮತ್ತೆ ಒಂಟಿ ಓಟಕ್ಕೆ ಸೀಮಿತ ಕಾಣ್ತಾ ಇದ್ದೇವೆ. ತಂಡದ ಮೊತ್ತ 44 ಓಟಗಳು. 3.1 ಓವರ್. ಮತ್ತೆ ಬೀಸುಗೆ ಮನಮೋಹಕಶೀಲ ಹೊಲೆತ, ಬುತ್ತಿಯಾಗುವ ಎಲ್ಲ ಸಾಧ್ಯತೆ. ಕೈ ಚೆಲ್ತಾ ಇದ್ದಾನೆ ದಾಂಡಿಗ ಕ್ಷೇತ್ರರಕ್ಷಕ, ಜೀವದಾನ ನೀಡ್ತಾ ಇದ್ದಾನೆ ದಾಂಡಿಗ ಅಶೋಕ್ ರವರಿಗೆ, ಕ್ಲಿವನ್ ರವರಿಗೆ. ಈ ಒಂದು ಜೀವದಾನ ಕಷ್ಟಕರವಾಗಬಹುದೆನ್ನುವ ಸೂಚನೆಯೂ ಸಹ ನೀಡ್ತಾ ಇದ್ದಾರೆ ಗೂಟ ರಕ್ಷಕ. ಈ ಒಂದು ಕ್ಷಣದಲ್ಲಿ ಅತ್ಯಂತ ಅಮೂಲ್ಯವಾಗಿದ್ದು ಉದ್ದಾರಿ. ಕೈ ಚೆಲ್ತಾ ಇದ್ದಾರೆ ಕ್ಷೇತ್ರರಕ್ಷಕರು. ಮತ್ತೆ ಬೀಸುಗೆ ಮನಮೋಹಕಶೀಲ ಒಂದು ಹೊಡೆತ, ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದ್ದಾರೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 46, 83ರ ಟಾರ್ಗೆಟ್ ಅನ್ನು ಚೇಸ್ ಮಾಡುತ್ತಾ ಮತ್ತೆ ಚಾಣಾಕ್ಷರದ ಒಂದು ಎಸೆತ, ಕೊಂಚ ನಿಧಾನಗತಿಯ ಎಸೆತ ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ.
ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರ ಕ್ಲೀವನ್ ರವರ ಹುದ್ದೆಯ ನೆಲ ಕಚ್ತಾ ಇದೆ. ಜೀವದಾನದ ಲಾಭವನ್ನು ಪಡೆಯಲು ಈ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ಕ್ಲೀವನ್. ಕೊನೆಯ 7 ಎಸೆತಗಳು ಬಾಕಿ ಉಳಿತಾ ಇದೆ. ದ್ವಿತೀಯ ಇನ್ನಿಂಗ್ಸ್ನ ಕೊನೆಯ 7 ಎಸೆತಗಳು ಬಾಕಿ ಉಳಿತಾ ಇದೆ. ಒಂದು ಬೃಹತ್ ಟಾರ್ಗೆಟ್ ಅನ್ನು ಎದುರಾಟ ತಂಡಕ್ಕೆ ನೀಡಿದ್ರು ವಿದ್ವಾರ್ ಬಾಯ್ಸ್. ಕುಂದಾಪುರ ತಂಡಕ್ಕೆ 83 ಟಾರ್ಗೆಟ್ ಅನ್ನು ನೀಡಿದ್ರು. ಇದೀಗಾಗಲೇ 3.5 ಓವರ್ಗಳ ಮುಕ್ತಾಯದಲ್ಲಿ 46ಕ್ಕೆ 1 ಹುದ್ದೆಯನ್ನು ಕಳೆದುಕೊಡ್ತಾ ಇದೆ ಕುಂದಾಪುರ. ಜಿದ್ದಾಜಿದ್ದಿನ ಹಣಿ ಪಂದ್ಯ ಅಂಕಣದ ಒಳಭಾಗದಲ್ಲಿ ಜಿಪಿಎಲ್ಗಾಗಿ ನಡೀತಾ ಇದೆ. ಒಂದು ಕಡೆ ಕುಂದಾಪುರ, ಒಂದು ಕಡೆ ವಿದ್ವಾರ್ ಬಾಯ್ಸ್ ತಂಡ. ಕೊನೆಯ 7 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಶಾಟ್. 4 ಓಟಗಳು, ತಂಡ ಮೊತ್ತ 50. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 50. 6 ಎಸೆತ 33 ಗುರಿ ಸ್ಪಷ್ಟ ಜಯಕ್ಕಾಗಿ. ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. 33 ಅವಶ್ಯಕತೆ. ಸತತ ಸಿಕ್ಸರ್ಗಳ ಸುಳಿಮಳಿ ಆಗಬೇಕಾಗ್ತಾ ಇದೆ. ಸತತ 6 ಸಿಕ್ಸರ್ಗಳ ಅವಶ್ಯಕತೆಯನ್ನು ಕಾಣ್ತಾ ಇದ್ದೇವೆ. ಅಥವಾ 5 ಸಿಕ್ಸರ್ 1 ಒಡ್ಡಿ ಅವಶ್ಯಕತೆ. 6 ಎಸೆತ 33 ಅವಶ್ಯಕತೆ. ಹಣೆ ಪಂದ್ಯ ಅಂಕಣದಲ್ಲಿ ಸಾಗಿ ಬರ್ತಾ ಇದೆ. ಯಾಸೀನ್ ಕಳವ ಎಸೆತಗಾರಿಕೆಯಲ್ಲಿ ಎದುರಿಸಿ ಆಡುವ ದಾಂಡಿಗ ಅಶೋಕ 12 ಎಸೆದ ಮುಂದೆ 28 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಚುಕ್ಕಿ ಆಗ್ತಾ ಇದೆ, ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ. 5 ಎಸೆತ 33 ಗುರಿ. ಮತ್ತೆ ಮನಮೋಹಕ ಶೈಲಿ ಹೊಡೆತಕ್ಕೆ ಯತ್ನ. ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತ 51. 1 ಉದರಿ ನಷ್ಟದಲ್ಲಿ. ಕೇವಲ 4 ಎಸೆತಗಳು ಬಾಕಿ ಉಳಿತಾ ಇದೆ. 4 ಎಸೆತಗಳಲ್ಲಿ ಕಷ್ಟ ಸಾಧ್ಯ ಗುರಿ. ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ, 6. ಗಗನ ಚೊಂಬಿ ಹೊಡೆತ, ವೈವಾರ್ ಶಾಟ್ ಜಾಯಲ್ ಮುಖಾಂತರ. ಒಂದು ಬಹಳಷ್ಟು ಉತ್ತಮವಾದ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿರುವಂತಹ ಗಂಗೊಳ್ಳಿ ಜಿಪಿಎಲ್ ಗಂಗೊಳ್ಳಿ ಪ್ರೀಮಿಯರ್ ಲೀಗ್ 6ನೇ ಆವೃತ್ತಿಯ ಪಂದ್ಯಾಕೂಟ ನಡೀತಾ ಇದೆ. ಸತತವಾಗಿ 5 ಪಂದ್ಯಾಕೂಟವನ್ನು ಆಯೋಜಿಸಿದ ಬಳಿಕ 5-6 ವರ್ಷಗಳ ವಿಶ್ರಾಂತಿಯ ಬಳಿಕ ಮತ್ತೆ ಸೀಸನ್ 6 ಆರಂಭಿಸ್ತಾ ಇದೆ. ಅಲ್ತಾಫ್ ಖಲೀಫ್ ಅವರ ಮುಂದಾಳತ್ವದಲ್ಲಿ ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಮತ್ತೊಂದು ಹೊಡೆತ, 6. ಮತ್ತೆ 6 ಮೂಡಿ ಬರ್ತಾ ಇದೆ. ತಂಡ ಮೊತ್ತ 63. ಕೇವಲ 2 ಎಸೆತಗಳು ಬಾಕಿ ಉಳಿತಾ ಇದೆ. 2 ಎಸೆತಗಳ ಮುಂದೆ 20 ಅವಶ್ಯಕತೆ. ಕಷ್ಟ ಸಾಧ್ಯ, ಅಸಾಧ್ಯ. ವಿದ್ವಾರ್ ಬಾಯ್ಸ್ ಜಯದ ಹೊಸ್ತಿಲಲ್ಲಿದೆ.
ಮತ್ತೊಂದು ಬಲವಾದ ಹೊಡೆತ ಸಿಕ್ಸರ್. ಸತತ 3 ಸಿಕ್ಸರ್. ಕೇವಲ ಒಂಟಿ ಎಸೆತ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 69. ತಂಡ ಮೊತ್ತ 69. ಒಂದು ಉದರಿ ನಷ್ಟದಲ್ಲಿ ಉತ್ತಮವಾದ ಪೈಪೋಟಿಯನ್ನು ನೀಡಿದ್ರು ಸಹ ಗೆಲುವನ್ನು ತನ್ನದಾಗಿಸುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದೆ ಕುಂದಾಪುರ ತಂಡ. ಕ್ಲಿಮನ್ ಅಶೋಕ್ ರವರ ಹಾಗೂ ಅದೇ ರೀತಿ ಜೋಯಲ್ ರವರ ಬಿರುಸಿನ ಹೊಡೆತಗಳು ಸಹ ತಂಡಕ್ಕೆ ಜಯ ಒದಗಿಸುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದೆ. ಮತ್ತೊಂದು ಮನೋಹರ ಶೈಲಿಯ ಒಂದು ಹೊಡೆತ 4 ಓಟಗಳು. ವಿದ್ವಾರ್ ಬಾಯ್ಸ್ ಸ್ಪಷ್ಟ ಜಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 73.